ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು LPG ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್ ಹೇಗೆ ಚೆಕ್ ಮಾಡಬೇಕಂತ ತಿಳ್ಕೊಳ್ಳೋಣ. ಯಾಕಂತಂದರೆ ಈ ಡೇಟ್ ನೀವು ಚೆಕ್ ಮಾಡ್ಕೊಳ್ಳೋದೆ ಹಾಗೇ ತೊಗೊಂಡು ಹೋದಾಗ ಅದು ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವ ಸಮಯದಲ್ಲಿ ಬ್ಲಾಸ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಒಂದು ವೇಳೆ ಅದು ಎಕ್ಸ್ಪೈರ್ ಆಗಿದ್ದರೆ ನೀವು ಇದರಿಂದ ನಿಮ್ಮ ಜೀವಕ್ಕೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಪ್ರಾಪರ್ಟಿಗೆ ತುಂಬ ಹಾನಿ ಉಂಟು ಮಾಡಿಕೊಳ್ಳುವಂಥ ಚಾನ್ಸ್ ಇರುತ್ತೆ ಈ ಒಂದು ಸಣ್ಣ ತಪ್ಪಿನಿಂದ. ಸೊ ಅದಕ್ಕಾಗಿ ನೀವು ಸಿಲಿಂಡರ್ನ ತಗೊಂಡು ಹೋಗೋದಕ್ಕೆ ಮುಂಚೆ ಈ ಒಂದು ಎಕ್ಸ್ಪೈರಿ ಡೇಟ್ ಮೇಲೆ ಕಣ್ಣು ಹಾಯಿಸ್ಬಿಡಿ. ಸೊ ಇದರಿಂದ ನಿಮಗೆ ತುಂಬ ಉಪಯೋಗವಾಗುತ್ತೆ. ಇವಾಗ ಈ ಡೇಟನ್ನು ನೀವು ಹೇಗೆ ಚೆಕ್ ಮಾಡ್ಕೊಳ್ಬೇಕಂತಂದರೆ, ಸಿಲಿಂಡರ್ ಮೇಲೆ ಈ ಥರ ನಂಬರ್ಸು ಮತ್ತು ಲೆಟರ್ಸ್ ಇರ್ತವೆ. ಫಸ್ಟು ಲೆಟರ್ಸಿಂದ ನಂಬರ್ಸ್ ಸ್ಟಾರ್ಟ್ ಆಗುತ್ತೆ. ABCD ಇಂದ ಸ್ಟಾರ್ಟ್ ಆಗಿರ್ತದೆ. ಒಂದೊಂದು ಸಿಲಿಂಡರ್ ಮೇಲೆ A ಇರುತ್ತೆ, ಒಂದೊಂದು ಸಿಲಿಂಡರ್ B ಇರುತ್ತೆ, ಮುಂದೆ ನಂಬರ್ಗಳಿರ್ತವೆ. ಆ ನಂಬರ್ಗಳೇನಂತಂದರೆ ವರ್ಷವನ್ನು ತಿಳಿಸ್ಕೊಡುತ್ತೆ. ಈ ಲೆಟರ್ಸ್ಗಳೇನಂತಂದರೆ ಒಂದು ವರ್ಷದಲ್ಲಿ 4 ಭಾಗ ಮಾಡಿರ್ತಾರೆ. ABCD ಇರುತ್ತಲ್ಲ. ಇವಾಗ A ಅಂತಂದರೆ ನಿಮಗೆ ಜನವರಿಯಿಂದ ಮಾರ್ಚ್ವರೆಗೂ. ಒಂದು ವೇಳೆ A25 ಇದ್ದರೆ ಅದು ಜನವರಿಯಿಂದ ಮಾರ್ಚ್ವರೆಗೂ 2025ರಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ ಅಂತ. B ಅಂತಂದರೆ ನೋಡಿ ಏಪ್ರಿಲ್ನಿಂದ ಜೂನ್ ಆಗಿರುತ್ತೆ. C ಅಂತಂದರೆ ಜುಲೈನಿಂದ ಸೆಪ್ಟೆಂಬರ್ ಆಗಿರುತ್ತೆ. D ಅಂತಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಆಗಿರುತ್ತೆ. ಈ ABCD 4 ಡಿಜಿಟ್ ಲೆಟರ್ಸನ್ನು ಚೆಕ್ ಮಾಡಿಕೊಂಡು ಮತ್ತು ಅದ್ರ ಮುಂದೆ ಯಾವುದೇ ಸಂಖ್ಯೆ ಇರುತ್ತೆ, 25, 26, 27 ಈ ಥರ ಇದ್ದರೆ ಅದು ವರ್ಷವನ್ನು ಶೋ ಮಾಡುತ್ತದೆ. 2025, 2026 ಈ ಥರ ನೀವು ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡಿಕೊಂಡೇ ತಗೊಂಡು ಹೋಗಿ. ಫ್ರೆಂಡ್ಸ್, ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್. ತುಂಬ